ಓಕೆ. ಈ ಮುಟ್ಟಿಸಿಕೊಂಡವನು ಅನ್ನುವಂಥದ್ದೇ ಒಂದು ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಇದ್ದಂತಹ ಒಂದು ಲೇಖನ. ಇದೊಂದು ಸಣ್ಣ ಕತೆ. ಪಿ ಲಂಕೇಶ್ ಅಂತ ಕನ್ನಡದ ಅತ್ಯಂತ ಪ್ರಖ್ಯಾತ ಒಬ್ಬ ನಾಟಕಕಾರನು ಹೌದು, ಲೇಖಕರು ಹೌದು, ಆಮೇಲೆ ಒಳ್ಳೆಯ ಜರ್ನಲಿಸ್ಟ್, ಪತ್ರಿಕೆಯನ್ನು ಬರೆಯುವಂಥವ್ರು ಹೌದು. ಲಂಕೇಶ್ ಅಂತ ಒಂದು ಪತ್ರಿಕೆಯನ್ನೇ ಅವರು ಹೊರಗೆ ತಂದರು. ಆ ಕಾಲಘಟ್ಟದಲ್ಲಿ ಮಾಧ್ಯಮಗಳು ಈ ಟಿವಿ ಅಥವಾ ಈ ಥರದ್ದು ಇಲ್ಲದೆ ಇರುವಂಥ ಸಂದರ್ಭಗಳಲ್ಲಿ ಇವರು ಒಳ್ಳೆ ಒಂದು ಪತ್ರಿಕೆಯನ್ನು ಹೊರಗೆ ತಂದರು. ಜನರಿಗೆ ತುಂಬ ಆಕರ್ಷಕವಾಗಿ ಇದ್ದಂತಹ ಕಾಲಘಟ್ಟ ಅದು. ಸೊ ಹೀಗೆ ಇದ್ದಂಥ ಸಂದರ್ಭದಲ್ಲಿ ಬಸಲಿಂಗ ಅನ್ನುವಂಥದ್ದು ಒಂದು ಪಾತ್ರ. ಯಾವ್ಯಾವ ಪಾತ್ರಗಳು ಇದರಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ, ಒಂದು ಬಸಲಿಂಗ ಅನ್ನುವಂಥ ಒಂದು ಪಾತ್ರ, ಗೊತ್ತಾಯ್ತಲ್ಲ. ಸೊ ಹೀಗೆ ಪಾತ್ರಗಳು ಯಾವ್ಯಾವ್ದು ಬರುತ್ತೆ ಅಂತ, ಓಕೆನಾ. ಅಂದು ಪುರ್ಸತ್ತಿಲ್ಲದ ಕಾಲ, ಯು ಅಂದ್ರೆ ಕೆಲಸ ಮಾಡೋದು. 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಕುಳ ಅಂದ್ರೆ ಏನು ಅಂತಂದ್ರೆ, ಈ ನೇಗಿಲು ಬರುತ್ತಲ್ಲ, ಈ ತರ ನೇಗಿಲು ಬರುತ್ತೆ. ಈ ನೇಗಿಲು, ಆ ನೇಗಿಲಿಗೆ ಇದರ ತುದಿಯಲ್ಲಿ ಒಂದು ಕಬ್ಬಿಣದ ಪಟ್ಟಿ ಬರುತ್ತೆ. ಕಬ್ಬಿಣದ ಪಟ್ಟಿ ಹಾಕ್ತಾ ಇದ್ರು ಹಿಂದೆ, ಹೀಗೆ. ಅದನ್ನ ಕುಳ ಅಂತ ಕರೀತಾ ಇದ್ರು. ಮರದ ನೇಗಿಲಿಗೆ ಕಬ್ಬಿಣದ ಪಟ್ಟಿ ಬರ್ತಾ ಇತ್ತು. ಅರ್ಥ ಆಗ್ತಾ ಇದೆಯಾ? ಸೊ ಅರ್ಥ ಆಗ್ತಿದ್ಯಾ ಅಮಿತ್? ಹಾ ಸರ್, ಅರ್ಥ ಆಗ್ತಿದೆ. ಈ ಕಬ್ಬಿಣದ ಪಟ್ಟಿಯನ್ನ ಕುಳ ಅಂತ ಕರೀತಾ ಇದ್ರು. ಅದನ್ನ ಮರದ ತುಂಡಿನ ಮೇಲೆ ಆ ನೇಗಿಲಿಗೆ ಹಾಕಿ ನೆಲವನ್ನ ಹೂಳೋದಕ್ಕೆ ರೈತರು ಅದನ್ನು ಬಳಸ್ತಾ ಇದ್ರು. ಆದರೆ ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿ ಬಿಡುತ್ತದೆ. ನೊಗ ಅಂದ್ರೆ 2 ಎತ್ತುಗಳ ಮೇಲೆ ಇರುವಂತಹ ಯೋಕ್, ಆ ಥರ ಏನು ಕರಿತೀವಿ. ಸೊ ಅದು ಮರದ ತುಂಡು, ಅದನ್ನು ನೊಗ ಅಂತ ಕರೀತಾ ಇದ್ರು. ಅದನ್ನ ಇಟ್ಟ ತಕ್ಷಣವೇ ಒಂದು ಎತ್ತು ಮಲ್ಕ ಬಿಡ್ತಾ ಇತ್ತು. ಎಷ್ಟು ಹೊಡೆದರೂ ಏಳುವುದಿಲ್ಲ. ಇನ್ನೊಂದು ಕೂಡ ಸಹೋದ್ಯೋಗಿಯಂತೆಯೇ ಆಗಿಬಿಡುವ ಸೂಚನೆಗಳಿವೆ. ಆದ್ರೆ ಪಾಪ 2 ಎತ್ತಲ್ಲಿ 1 ಎತ್ತು ಮಲ್ಕ ಬಿಡುತ್ತೆ, ಇನ್ನೊಂದೆತ್ತು ಹಾಗೆ ಆಗಿ ಬಿಡ್ಬೋದೇನೋ ಅನ್ನುವಂಥದ್ದು ಬಸಲಯ್ಯನ ಚಿಂತೆ. ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಏಳುತ್ತದೆ. ಅದು ಒಂದು ಏಟು ಕೊಟ್ಟ ತಕ್ಷಣ ಎತ್ಕೊಳ್ತಾ ಇತ್ತು. ಜೊತೆಗಾರ ಏಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡು ಬರುತ್ತದೆ. ಅಂದ್ರೆ ಈ ಎದ್ದಂತಹ ಮಲ್ಕೊಂಡಂತಹ ಎದ್ದು ಜೊತೆಗಾರ ಎದ್ದ ತಕ್ಷಣವೇ ಈಗ ಮತ್ತೊಂದು ಎತ್ತು ಕೂಡ ಆಯ್ತು, ಈಗೇನೋ ಒಂದ್ ಸ್ವಲ್ಪ ಕೆಲಸ ಸಿಗ್ತದೆಯಲ್ಲ ಅನ್ನೋ ಹಾಗೆ. ಆದ್ದರಿಂದ ಬಸಲಿಂಗ 2 ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹಂಚಿಕೊಳ್ಳಬೇಕು. ಸಾಟಿ ಅಂದ್ರೆ ಎಕ್ಸ್ಚೇಂಜ್. ಈಗ ಯಾರಾದ್ರೂ ಬಂದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಒಂದು ಎತ್ತನ್ನು ಕೊಟ್ಟು ಮತ್ತೊಂದು ಎತ್ತನ್ನ, ಅದೇ ತರದ ಎತ್ತುಗಳನ್ನ ಆತ ಪಡ್ಕೊಳ್ಳೋದು. ಅದಕ್ಕೆ ಸಾಟಿ ಅಂತ ಕರೀತಾ ಇದ್ರು ಹಿಂದೆ. ಒಂದು ಎತ್ತನ್ನು ಕೊಟ್ಟು ಇನ್ನೊಂದು ಎತ್ತನ್ನ ಮಾರುಕಟ್ಟೆಯಲ್ಲಿ ಅದನ್ನ ತಗೊಳ್ಳೋದು. ಸೊ ಅದಕ್ಕೆ ಸಾಟಿ ಅಂತ ಕರೀತಾ ಇದ್ರು ಹಿಂದೆ. ಆ ತರ ಯೋಚನೆಯನ್ನು ಮಾಡ್ತಾನೆ. ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ. ಆದ್ರೆ ಈಗ ಏನು ಸಮಸ್ಯೆ ಅಂದ್ರೆ, ಇದೇ ಸಂದರ್ಭದಲ್ಲಿ ಅವನಿಗೆ ಸಮಸ್ಯೆಗಳು, ರೈತನಿಗೆ ಇರುವಂತ ಸಮಸ್ಯೆಗಳು ಹೇಗೆ ಅಂದ್ರೆ, ಒಂದು ಎತ್ತನ್ನ ಆತ ಹೊಂದಿಸ್ಕೋಬೇಕು. ಎರಡನೇದಾಗಿ ಇದೇ ಸಂದರ್ಭದಲ್ಲಿ ಮಗುಗೆ ಕೂಡ ಹುಷಾರಿಲ್ಲ. ಆ ಮಗು ಶಿವನೂರು ಸ್ವಾಮಿಗಳಿಗೆ, ಇವರೊಬ್ರು ಅಲ್ಲಿ ಇರುವಂತ ಒಬ್ಬ ಸ್ವಾಮಿ, ಕೆಲವು ಐನಾರು ಅಂತ ಕರೀತಾರೆ, ಸ್ವಾಮಿಗಳು ಅಂತ ಕರೀತಾರೆ. ಈ ತರ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ. ಸೊ ಬಸಲಿಂಗನ ಹೆಂಡತಿ ಹೆಸರು ಏನು ಅಂದ್ರೆ ಅದು ಸಿದ್ಲಿಂಗಿ ಹೇಳ್ತಾನೆ ಇದ್ದಾಳೆ. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ಮಗುಗೆ ಕೆಮ್ಮು ಆಗ್ಬಿಟ್ಟಿದೆ, ಅದು ಹೋಗ್ತಾನೆ ಇಲ್ಲ. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತು. ಈ ಬಸಲಿಂಗನಿಗೆ ಮತ್ತೊಂದು ತೊಂದರೆ ಕಾಣಿಸ್ಕೊಳ್ತು. ಒಂದು, ಮಗುಗೆ ಹುಷಾರಿಲ್ಲ. ಎತ್ತುಗಳನ್ನ ಆತ ಸಾಟಿಯಲ್ಲಿ ಕೊಟ್ಟು ಬೇರೆ ಎತ್ತುಗಳನ್ನ ಹೊಂದಿಸಿಕೊಳ್ಬೇಕು. ಇದರ ಜೊತೆಯಲ್ಲಿ ಇವನಿಗೆ ಒಂದು ಸಮಸ್ಯೆ ಇತ್ತು. ಇವನಿಗೇನು ಸಮಸ್ಯೆ? ಈ ತೊಂದರೆ ತನ್ನನ್ನು ಇಷ್ಟೊಂದು ಘಾಸಿಗೊಳಿಸೀತೆಂದು ಬಸಲಿಂಗ ಊಹಿಸಿರಲಿಲ್ಲ. ಅಂದ್ರೆ ಘಾಸಿಗೊಳಿಸೋದು, ಅವನಿಗೆ ನೋವನ್ನು ಉಂಟು ಮಾಡುವಂಥದ್ದು, ಘಾಸಿಗೊಳಿಸೋದು, ಇಷ್ಟು ಅದು ನೋವನ್ನು ಉಂಟು ಮಾಡುತ್ತದೆ ಅಂತ ತಾವು ತಿಳ್ಕೊಳ್ಳೇ ಇಲ್ಲ.
ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು. ಒಂದು, ಆತ ಎತ್ತುಗಳನ್ನು ಸಾಟಿ ಮಾಡಬೇಕು ಅಂತ, ಮಗು ಬೇರೆ ಹುಷಾರಿಲ್ಲ. ಇನ್ನೊಂದು, ಅವನಿಗೊಂದು ಸಮಸ್ಯೆ ಆಗಿದೆ. ಸುಳ್ಳು ಹೇಳಲು ಬೇಕಾದ ಛಾತಿ, ಮಾತುಗಾರಿಕೆ ಅವನಲ್ಲಿರಲ್ಲ. ಅದೊಂದು ಸ್ಕಿಲ್ ಅದು ಅವನಲ್ಲಿ ಇರಲಿಲ್ಲ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿಯಾಗುತ್ತಿತ್ತು. ಇನ್ನೊಂದೇನಂದ್ರೆ, ನನ್ನ ಎತ್ತು ಹಾಗೆ ಹೀಗೆ ಚೆನ್ನಾಗಿದ್ದಾವಪ್ಪ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೇಕಲ್ಲ. ಹೇಳ್ಬಿಟ್ಟೆ ಮಾರಾಟ ಮಾಡ್ಬೇಕು ಅವನು ಅಕಸ್ಮಾತ್ ಮಾರುಕಟ್ಟೆ ಹೋಗಿ ನನ್ನ ಎತ್ತು ಸರಿ ಇಲ್ಲ ಅಂತಂದ್ರೆ ಅದಾಗದೇ ಇರೋಂಥ ಮಾತು, ಯಾರು ತಗೊಳ್ಳೋದಿಲ್ಲ. ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು. ಅವನಿಗೆ ಒಂದು ನೋವು ಇತ್ತಲ್ಲ ಎಡಗಣ್ಣಲ್ಲಿ, ಅದು ಜಾಸ್ತಿ ಆಯಿತು. ಎಡಗಣ್ಣಲ್ಲಿ ನೋವು ಜಾಸ್ತಿ ಆಯಿತು. ಮೊದಲು ಇವನಿಗೆ ಇವನೇನಿದ್ದ, ಸೊ ಮೊದಲು ಇವನಿಗೆ ಅದು ಕಣ್ಣು ಬೇನೆ ಇರಬಹುದೆಂದು ತಿಳಿದ. ಅದು ಕಣ್ಣು ಬೇನೆ ಇರಬಹುದು ಅಂತ ಹೇಳಪ್ಪ ತಿಳ್ಕೊಂಡ. ಬಲಗಣ್ಣ ಎಡಗಣ್ಣ? ಎಡಗಣ್ಣು ಲೆಫ್ಟ್ ಐ. ಹೌದು, ಅವನಿಗೆ ಕಾಣಿಸಿಕೊಂಡದ್ದೇ ಎಡಗಣ್ಣಲ್ಲಿ. ಓಕೆ. ಎಡಗಣ್ಣಲ್ಲಿ ಅವನಿಗೆ ಕಾಣಿಸ್ಕೊಳ್ತದೆ. ಮೊದಲಿಗೆ ಇಲ್ಲೇ ಇದೆ ನೋಡಿ, ಎಡಗಣ್ಣಲ್ಲಿ ಆತನಿಗೆ ಕಾಣಿಸಿಕೊಂಡಿತು ಅಂತ. ಓಕೆನಾ? ಸೊ ಮೊದಲು ಅದು ಕಣ್ಣು ಬೇನೆ ಇರಬಹುದು ಅಂತ ತಿಳ್ಕೊಂಡ. ಏನೋ ಈ ಕಣ್ಣು ಬೇನೆ, ಕಣ್ಣು ನೋವು, ಬೇನೆ ಒಂಥರ ಕೆಂಪಾಗಿ ಇದಾಗುತ್ತಲ್ಲ, ಆ ತರ ಆತ ಅಂದ್ಕೊಂಡ. ಕಣ್ಣು ಬೇನೆ ಇರ್ಬೋದು ಅಂತ ಹೇಳಿ ಆತ ಅಂದ್ಕೊಂಡ. ಆದರೆ ಅದು ಕಣ್ಣು ಕೆಂಪಾಗಲಿಲ್ಲ. ಕಣ್ಣು ಬೇನೆ ಆದ್ರೆ ಏನಾಗುತ್ತೆ? ಕಣ್ಣು ಕೆಂಪಾಗುತ್ತೆ. ಕಣ್ಣು ಬೇನೆ ಆದ್ರೆ ಏನಾಗುತ್ತೆ? ಕಣ್ಣು ಕೆಂಪಾಗುತ್ತೆ. ಆದ್ರೆ ಇಲ್ಲಿ ಯಾವುದು ಕೆಂಪಾಗಿಲ್ಲ. ಹಾಗಾಗಿ ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು. ಕಣ್ಣು ಬೇನೆ ಆದ್ರೆ ಕಣ್ಣು ಕೆಂಪಾಗ್ಬೇಕಲ್ಲ, ಕಣ್ಣು ಕೆಂಪಾಗಿಲ್ಲ, ಆದ್ರೆ ನೋವು ಮಾತ್ರ ಹೆಚ್ಚಾಗ್ತಾ ಹೋಯಿತು. ಈ ನೋವು ಬಲಗಣ್ಣಿನಲ್ಲಿರಲಿಲ್ಲ. ನೋಡಿಲ್ಲಿ, ಅವನ ಎಡಗಣ್ಣಲ್ಲಿತ್ತು, ಬಲಗಣ್ಣಲ್ಲಿ ಏನು ಇರಲಿಲ್ಲ ನೋವು. ಹಾಗಾಗಿ ಎಡಗಣ್ಣು ನೋವಿನೊಂದಿಗೆ, ಸಾಮಾನ್ಯವಾಗಿ ಕಣ್ಣು ಬೇನೆ ಬಂದ್ರೆ ಎರಡು ಕಣ್ಣುಗಳಿಗೆ ಒಕ್ಕರಿಸುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಒಂದು ಕಣ್ಣಿಗೆ ಬಂತು ಅಂದ್ರೆ ಇನ್ನೊಂದು ಕಣ್ಣಿಗೂ ಅದು ನಿಧಾನವಾಗಿ. ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನ್ನಿಸತೊಡಗಿತು. ಏನು ಕಾಣಿಸ್ತಾ ಇರಂಗೆ ಸ್ವಲ್ಪ ಮಾಸಲಾಗಿ ಆ ರೀತಿಯಲ್ಲಿ ಕಾಣಿಸೋದಕ್ಕೆ ಶುರುವಾಯಿತು. ಆಗ ಹೆದರಿಕೆ ಶುರುವಾಯಿತು. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ಅವನು ಹಾಗೇನೆ ಸಿಟಿಯಲ್ಲಿದ್ದಂಥ ವೈದ್ಯರಿಗೆ ತೋರಿಸಿದ. ಅವರು ಕೂಡ ಓಕೆ ಸರ್. ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು. ಕಣ್ಣು ರೆಪ್ಪೆಯನ್ನೆಲ್ಲ ಅವರು ಹೋಗಿ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನೆಲ್ಲ ತೋರಿಸಿದಾಗ ಎಲ್ಲ ಕಣ್ಣುಗಳನ್ನೆಲ್ಲ ಚೆಕ್ ಮಾಡಿದ್ರು. ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು. ಪಾಸಿಟಿವ್ ಆಗಿ ಅವನಿಗೆ ಹೇಳಿ ಕಳಿಸಿದ್ರು, ಒಳ್ಳೆ ಮಾತುಗಳನ್ನು ಹೇಳಿದ್ರು. ತಮ್ಮ ವೈದ್ಯಕೀಯ ಪವಾಡ, ಮಿರಾಕಲ್ ವಿವರಿಸಿದರು. ಅಂದ್ರೆ ಸಣ್ಣ ರೋಗಗಳು ಕೂಡ ವೈದ್ಯರ ಮಾತುಗಳಿಂದ ಕೆಲವು ರೋಗಗಳು, ದೊಡ್ಡ ರೋಗಗಳು ಕೂಡ ಗುಣವಾಗುವಂತ ಸಾಧ್ಯತೆಗಳು ಇರ್ತದೆ ಅಂತ ಹೇಳ್ತಾರೆ. ಅವರು ಹೇಗೆ ಟ್ರೀಟ್ ಅಂದ್ರೆ ಅವ್ರ ಮಾತುಕತೆಯಲ್ಲೂ ಕೂಡ ಒಂದು ಮನವರಿಕೆ ಮಾಡಿಕೊಡ್ತಾ ಹೋಗ್ತಾರೆ. ಅವ್ರ ಜೊತೆಯಲ್ಲಿ ಸಂಬಂಧ ಇರುತ್ತೆ ಪೇಷಂಟ್ ಮತ್ತೆ ಡಾಕ್ಟರ್ ಮಧ್ಯೆ. ಅದು ಕೂಡ ಅಲ್ಲಿ ಬಹಳ ಮುಖ್ಯವಾಗಿ ಇರುತ್ತದೆ. ಕೆಲವರ ದೊಡ್ಡ ಕಾಯಿಲೆಗಳು ಕೂಡ ಅದು ದೊಡ್ಡ ಸಮಸ್ಯೆ ಇಲ್ಲ ಅನ್ನುವ ಮಟ್ಟಕ್ಕೆ ಬರ್ತಾ ಇರ್ತದೆ. ಹಚ್ಚಿಕೊಳ್ಳಲು ಒಂದು ಲೇಹ ಕೊಟ್ಟರು. ಲೇಹ ಅಂದ್ರೆ ಲೈಕ್ ಆಯಿಂಟ್ಮೆಂಟ್. ಒಂದು ಆಯಿಂಟ್ಮೆಂಟ್ ಅನ್ನ ಇಲ್ಲಿ ಅವರಿಗೆ ಕೊಡ್ತಾರೆ. ಮುಲಾಮ್, ತೈಲ ಅಂತ ಕರಿತೀವಲ್ಲ, ಆ ಮುಲಾಮನ್ನ ಕೊಟ್ಟರು. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ಲೇಹ ಹಚ್ಚಿಕೊಂಡು, ಲೇಹ ಅಂದ್ರೆ ಅಗೇನು ಆಯಿಂಟ್ಮೆಂಟ್, ಸೊ ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು, ಉಪ್ಪಿನ ಕಾವು ಕೊಟ್ಟುಕೊಂಡ.
ಸ್ವಲ್ಪ ಅದಕ್ಕೆ ಬಿಸಿಯನ್ನ ಕಾವು ಕೊಟ್ಕೋ ಅಂತ ಹೇಳಿದ್ರು ಲೇಯರ್ ಹಚ್ಚಿ ಆದ್ಮೇಲೆ. ಸರಿ ಅದೇ ತರ ಮಾಡ್ದ. ಆದರೆ ಕಣ್ಣಿನ ನೋವು, ಮಂದಸ್ಥಿತಿ ಕಡಿಮೆ ಆಗಲಿಲ್ಲ. ನೋವು ಕಡಿಮೆ ಆಗಲಿಲ್ಲ ಮತ್ತು ಕಣ್ಣಿನ ನೋವು ಕಡಿಮೆ ಆಗಲಿಲ್ಲ. ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಲಿಂಗಿ ನಂಬಲಿಲ್ಲ. ಸಿದ್ಲಿಂಗಿ ಸ್ವಲ್ಪ ಟ್ರೆಡಿಷನಲ್ ಇವಳು, ತುಂಬಾ ಟ್ರೆಡಿಷನಲ್, ಸಂಪ್ರದಾಯವಾದಿ. ಆ ಸಂಪ್ರದಾಯದಿಂದ ಅವಳು ಹೊರಗೆ ಬರ್ತಾ ಇಲ್ಲ. ಹಾಗಾಗಿ ಅದು ಆತನ ಕಲ್ಪನೆ ಎಂಬಂತೆ ಮಾತಾಡಿದಳು. ಬಸಲಿಂಗನಿಗೆ ಸಿಟ್ಟು ಬಂತು. ಓ ಇವ್ರೇನೋ ಹಿಂಗೆ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಸಿದ್ಲಿಂಗಿ ಕೂಡ ಹೇಳ್ಕೊಳ್ತಾ ಇದ್ರು. ಆದ್ರೆ ಬಸಲಿಂಗನಿಗೆ ಇದು ಸಿಟ್ಟು ಬಂತು. ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು. ಅವನಿಗೆ ನಾನು ಏನು ಮಾಡಕ್ಕಾಗಲ್ಲ ಅಂತ ಅನ್ನಿಸ್ತು. ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟ ತೋಡಿಕೊಂಡ. ಅಯ್ಯೋ ಹೆಂಡತಿ ಹತ್ರ ಹೇಳಿದ್ರೆ ಏನು ಸುಖ ಇಲ್ಲ, ಉಪಯೋಗ ಇಲ್ಲ, ಅವಳು ಆ ಒಂದು ಟ್ರೆಡಿಷನ್ ಇದರಲ್ಲಿ ತುಂಬಿಕೊಂಡಿದ್ದಾಳೆ, ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಬೇರೆಯವ್ರ ಹತ್ರ ಹೇಳೋದಕ್ಕೆ ಶುರು ಮಾಡಿದ. ಉಳದಿರುವ ನೆಲ, ಈಗ ಉಳದಿರದ ನೆಲ ಅಂತಂದ್ರೆ ಅವನು ನೇಗಿಲನ್ನ ಹಾಕಿ ಹುಳ ಹಾಕಿ ನೆಲವನ್ನೇ ಊತಿಲ್ಲ ಅಂತ. ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದ್ದವು. ಗೌಣ ಅಂದ್ರೆ ಅಮುಖ್ಯ, ಇವೆಲ್ಲ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇತ್ತು. ಆತರ ಗೌಣ. ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದರು. ಯಾರೋ ಒಬ್ರು ಹೇಳಿದ್ರು, ನೋಡಪ್ಪ ಗೌರ್ಮೆಂಟ್ ಡಾಕ್ಟರ್ ಒಬ್ರು ಇದ್ದಾರೆ, ಅವ್ರ ಹೆಸರು ತಿಮ್ಮಪ್ಪ ಅಂತ. ನೋಡಿ, ಇದು 3ನೇ ಕ್ಯಾರೆಕ್ಟರ್, 4ನೇ ಕ್ಯಾರೆಕ್ಟರ್. ಒಂದು ಬಸಲಿಂಗ, 2 ಸ್ವಾಮಿ, ಅವರು ಸಿದ್ಲಿಂಗ ಸ್ವಾಮಿ, 3ನೇದು ಸಿದ್ಲಿಂಗಿ, 4ನೇದು ತಿಮ್ಮಪ್ಪ. ಸೊ ಈಗ ಏನಾಗುತ್ತೆ ಅಂದ್ರೆ ಈ 4 ಕ್ಯಾರೆಕ್ಟರ್ ಇತ್ತಲ್ಲ, ಶಿವನೂರು ಸ್ವಾಮಿ, ಸರಿ ಸಿದ್ಲಿಂಗಲ್ಲ ಶಿವನೂರು ಸ್ವಾಮಿ, ಆಮೇಲೆ ಇದು 4ನೇದು ತಿಮ್ಮಪ್ಪನಿಗೆ ತೋರಿಸ್ಲಿಕ್ಕೆ ಹೇಳಿದ್ರು. ಸರಿ, ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದಿದ್ದ ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು. ಮೊದಲೆಲ್ಲ ಬೇರೆ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡು ಬಂದಿದ್ದ. ಈಗ ಗೌರ್ಮೆಂಟ್ ಡಾಕ್ಟರ್ ಒಬ್ರು ತಿಮ್ಮಪ್ಪ ಅಂತ ಒಳ್ಳೆ ಡಾಕ್ಟರ್ ಇದ್ದಾರೆ, ಹೋಗಪ್ಪ ಅಲ್ಲಿ ತೋರಿಸ್ಕೊಂಡು ಬಾ ಅಂತ ಹೇಳಿದ್ರು ಯಾರೋ ಒಬ್ರು. ಅಯ್ಯೋ ಇವನೇನಂತ ಅನ್ಕೊಂಡಿದ್ದ, ಗೌರ್ಮೆಂಟ್ ಆಸ್ಪತ್ರೆ ಅಂತಂದ್ರೆ ಅಯ್ಯೋ ಅಲ್ಲಿ ಯಾರು ಜನ ಹೋಗ್ತಾರೆ, ಅಲ್ಲಿ ಯಾವುದೇ ಟ್ರೀಟ್ಮೆಂಟ್ ಸರಿಯಾಗಿ ನಡೆಯೋದಿಲ್ಲ, ಯಾವುದೇ ವ್ಯವಸ್ಥೆಗಳಿರೋದಿಲ್ಲ, ಈ ತರದ ಒಂದು ತಪ್ಪು ಕಲ್ಪನೆಗಳಿದಾವಲ್ಲ ಅದು. ಸರಿ, ಹೋಗುವ ಜಾಗ ಎಂದು ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದವರು ಧೈರ್ಯ ತುಂಬಿದರು, ಸ್ವಲ್ಪ ಧೈರ್ಯ ತುಂಬಿದರು. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು. ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ ಈ ಖಾಸಗಿ ವೈದ್ಯರಿದ್ದಾರಲ್ಲ, ಅವರು ತಮ್ಮದನ್ನು ತಾವು ನೋಡ್ತಾ ಇರ್ತಾರೆ. ಹಣಕ್ಕಾಗಿಯೇ ಕೆಲಸ ಮಾಡುವಂತವ್ರು ಕೆಲವರು ಇರ್ತಾರೆ ಅನ್ನುವಂಥದ್ದು ಇಲ್ಲಿ ವಿವರಣೆ ಬರುತ್ತೆ. ಎಷ್ಟು ಕೆಟ್ಟವರು ಅಂದ್ರೆ ಅದೇ ಅರ್ಥವನ್ನ ಇಲ್ಲಿ ಕೊಡ್ತಾ ಹೋಗುತ್ತೆ. ಆಯ್ತು, ಸರಿ. ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ದರು. ನೋಡಿ, ಗೌರ್ಮೆಂಟ್ ಆಸ್ಪತ್ರೆ ಆದ್ರೂ ಕೂಡ ನಾವು ಹೋದಂತ ಸಂದರ್ಭದಲ್ಲಿ ತುಂಬಾ ಜನ ನಿಂತ್ಕೊಂಡಿರ್ತಾರೆ. ಯಾಕಂದ್ರೆ ಅಲ್ಲಿ ಬರುವಂತಹ ರೋಗಿಗಳು ಕೂಡ ನಿರ್ಗತಿಕರಿರ್ತಾರೆ, ತುಂಬಾ ಬಡವರು ಇರ್ತಾರೆ, ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿಗೆ ಬರುವಂತವ್ರು ಇರ್ತಾರೆ. ಹಾಗಾಗಿ ಇವರು ಆಸ್ಪತ್ರೆಯ ಇದರಲ್ಲಿ ತುಂಬಾ ಜನ ನಿಂತಿದ್ರು. ಎಲ್ಲರೂ ಬಡವರು. ಬಸಲಿಂಗ ಕಾಯುತ್ತಾ ಕೂತ. ಅವನಿಗೆ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತು ಒಟ್ಟಿಗೆ ತನ್ನ ಕಷ್ಟಗಳನ್ನು ತೋಡಿಕೊಂಡ. ಸರಿ, ಇವನ್ ಸರದಿ ಅಂದ್ರೆ ಲೈನ್, ಕ್ಯೂ ಬಂತು, ಹೋದ, ಎಲ್ಲ ಹೇಳ್ಕೊಂಡ. ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿಯನ್ನೆಲ್ಲ ಕೆಡಿಸಿರುವುದನ್ನು ಹೇಳಿದ. ನನ್ನ ಮನಸ್ಸೆಲ್ಲ ಹಾಳಾಗೋಗಿದೆ, ಈ ಕಡೆ ಎತ್ತುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವನು ಏನ್ ಸಮಸ್ಯೆ ಇತ್ತು ಎಲ್ಲವನ್ನ ಹೇಳ್ಕೊಂಡ. ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದರು. ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರು ಬಸಲಿಂಗನ ದೃಷ್ಟಿಯ ಅಳತೆ, ಸ್ಪಷ್ಟತೆಯನ್ನು ನೋಡಿದರು. ಈ ಒಳ್ಳೆ ಸ್ಮೂತ್ ಆಗಿರುವಂತಹ ಅವರ ಆ ಬೆರಳುಗಳು, ಅಂದ್ರೆ ಒಬ್ಬರು ಡಾಕ್ಟರ್ಗಳು ಕೈಯಲ್ಲಿ ಮುಟ್ಟಿ ನೋಡಿದಾಗ, ಸ್ಟೆಥೋಸ್ಕೋಪ್ ಇಟ್ಟು ಮುಟ್ಟಿ ನೋಡಿದಾಗ್ಲೇನೆ ಕೆಲವರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ರೀತಿಯಲ್ಲಿ ಇವನಿಗೂ ಕೂಡ ಎಲ್ಲವನ್ನು ಅವರು ಚೆಕ್ ಮಾಡಿದ್ರು. ನೋವಿನ ಕಾರಣಕ್ಕಾಗಿ ಹುಡುಕಿದರು.
ಅವರು ಏನಿರ್ಬೋದು, ನೋವು ಯಾಕೆ ಬಂದಿದೆ ಅಂತ ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಏನು ಸಮಸ್ಯೆ ಆಗುದಿಲ್ಲ, ಆದರೆ ಆಪರೇಷನ್ ಆಗಬೇಕು. ಇದನ್ನ ಅಂಡರ್ಲೈನ್ ಮಾಡ್ಕೋ, ನಿನ್ ಸಂದರ್ಭಕ್ಕಿದೆ ಇದು. ಇದು ಓಕೆ, ಆಪರೇಷನ್ ಆಗ್ಬೇಕು. ಸಂದರ್ಭ ಇದೆ, ಮೊದಲನೇ ಸಂದರ್ಭ ಇದೆ. ಸೊ ಹಾಗಾಗಿ ಈ ಮಾತನ್ನ ಯಾರು ಹೇಳಿದರು ಅಂದ್ರೆ ತಿಮ್ಮಪ್ಪನವರು ಹೇಳ್ತಾರೆ. ಓಕೆ, ಸೊ ನಿನಗೆ ಇದು ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆ ಬರ್ತಾ ಇರ್ತದೆ, ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಅಂತ, ಇಲ್ಲಿವರೆಗೆ ಪರವಾಗಿಲ್ವಾ ಅಂತ. ಸೊ ಈ ಮಾತನ್ನ ತಿಮ್ಮಪ್ಪ ಬಸಲಿಂಗನಿಗೆ ಹೇಳಿದಂತಹ ಮಾತು. ಓಕೆನಾ? ಸೊ ಇದು ಸಂದರ್ಭ 1. ಓಕೆನಾ? ಸರಿ, ಯಾವಾಗ ಹೇಳಿದ್ರು? ಅವನು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಯಾರೋ ಒಬ್ರು ಅವನಿಗೆ ಹೇಳಿದ್ರು, ನೀನು ಅಲ್ಲಿ ಹೋಗಿ ತೋರಿಸು ಅಂತ. ಆ ಕಾರಣಕ್ಕಾಗಿ ಅವನು ತನ್ನ ನೋವು, ಹಿಂದೊಮ್ಮೆ ಆತ ಡಾಕ್ಟರ್ ಹತ್ರ ತೋರಿಸಿದ್ರು ಕೂಡ ಅದು ಕಡಿಮೆ ಆಗಲಿಲ್ಲ. ಅದಕ್ಕೋಸ್ಕರವಾಗಿ ಆತ ಅಲ್ಲಿಗೆ ಬಂದು ನೋಡ್ತಾನೆ. ಮೊದಲು ಅವನಿಗೆ ಏನು ಅನ್ನಿಸ್ತಾ ಇತ್ತು, ಸರ್ಕಾರಿ ಆಸ್ಪತ್ರೆಗಳು ಅಂತಂದ್ರೆ ಅದು ಒಂದು ದಿಕ್ಕು ದಿವಾಳಿ ಇಲ್ಲದವರು ಹೋಗುವಂತ ಒಂದು ಆಸ್ಪತ್ರೆ ಅಂತ ಅಂದ್ಕೊಂಡಿದ್ದ. ಆದ್ರೂ ಕೂಡ ಅವನು ತನ್ನ ನೋವು ಇದೆಲ್ಲವೂ ಕೂಡ ಹೆಚ್ಚಾದಂತ ಸಂದರ್ಭದಲ್ಲಿ ಬಂದು ತೋರಿಸ್ತಾನೆ. ಬಂದಂತ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಎಲ್ಲವನ್ನು ಆತ ತನ್ನ ವರದಿಯನ್ನೇ ಹೇಳ್ಬಿಡ್ತಾನೆ. ಅಂದ್ರೆ ತನ್ನ ಎಲ್ಲ ಚರಿತ್ರೆಯನ್ನೆಲ್ಲ ಹೇಳ್ಕೊಳ್ತಾನೆ. ಹೇಳ್ಕೊಂಡಾದ್ಮೇಲೆ ಸೊ ಅವ್ರು ಹೇಳ್ತಾರೆ, ಡಾಕ್ಟ್ರು, ನೋಡಪ್ಪ, ಇದು ಕಡಿಮೆ ಆಗ್ಬೇಕು ಅಂದ್ರೆ, ಅದು ಸರಿ ಆಗ್ಬೇಕು ಅಂತಂದ್ರೆ ಆಪರೇಷನ್ ಆಗ್ಬೇಕು ಅನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿತ್ತು. ಅದಕ್ಕೆ ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸಲಿಂಗ ಮತ್ತೆ ನೋಡ್ತಾನೆ. ಸರ್, ಖಂಡಿತ ಸರಿ ಹೋಗುತ್ತಾ ಅಂತ ತಿಮ್ಮಪ್ಪ ವಿಶ್ವಾಸದಿಂದ ಮಾತನಾಡಿದರು. ಬಹಳ ವಿಶ್ವಾಸದಿಂದ, ಕಾನ್ಫಿಡೆಂಟ್ಲಿ ಟೋಲ್ಡ್, ಇಲ್ಲ, ಇದು ಹಾಗೇ ಆಗುತ್ತೆ, ಏನು ಸಮಸ್ಯೆ ಆಗೋದಿಲ್ಲ ಅಂತ. ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡ. ಸಿದ್ಲಿಂಗಿ ಕೇಳಿದಾಗ, ಈ ಸಿದ್ಲಿಂಗಿ ಬಸಲಿಂಗನ ಹೆಂಡತಿ ಹೆಸರು ಅಂತ ಒಂದು ಪ್ರಶ್ನೆನೇ ಇದೆ. ಬಸಲಿಂಗನ ಹೆಂಡತಿ ಹೆಸರು ಏನೋ, ಅದು ಸಿದ್ಲಿಂಗಿ. ನೆನ್ಪಿಟ್ಕೋಬೇಕು, ಇದು ಕೇಳ್ತಾರೆ. ಕೇಳಿದಾಗ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳಿದ. ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿರಲಿಲ್ಲ. ಕಾರಣ ಇಷ್ಟೇ, ಸಿದ್ಲಿಂಗಿ ಈ ಡಾಕ್ಟರ್ ಹತ್ರ ಹೋಗಿದ್ದೀರಿ ಅಂದ್ರೆ ಅವಳು ಒಪ್ಪೋದಿಲ್ಲ. ಸರಿ, ಎಲ್ಲ ಹೇಳಿ ಅವನು ಯಾವುದೇ ವಿವರಣೆಗಳನ್ನು ಕೊಡ್ಲಿಲ್ಲ, ಬಟ್ ಹೆಸರು ಹೇಳ್ದ ಅಷ್ಟೇ. ಮರುದಿನ ಹಕ್ಕೆ ಹಿತ್ತಿಲು ನೀರು ನಿಡಿಯ ಕೆಲಸವನ್ನೆಲ್ಲ ಮುಗಿಸಿ, ಇವೆಲ್ಲ ಹಕ್ಕೆ ಹಿತ್ತಿಲು ಇವೆಲ್ಲ ರೈತರು ಮಾಡುವಂತ ಕೆಲವೊಂದು ದಿನನಿತ್ಯದ ಕೆಲಸ ಕಾರ್ಯಗಳು. ಹಕ್ಕೆ ಎತ್ತೋದು ಅಂತಂದ್ರೆ, ಈಗ ಅಲ್ಲಿ ಹೋಗಿ ಈ ಸಗಣಿಯ ಪುಳ್ಳೆಗಳು ಅವು ಇವು ಎಲ್ಲವನ್ನ ಎತ್ತಿ ಹಾಕುವಂಥದ್ದು, ಹಿತ್ತಿಲಿಗೆ ಹೋಗುವಂಥದ್ದು, ಅಲ್ಲೆಲ್ಲ ನೀರು ನಿಡಿ ಹಾಕುವಂಥದ್ದು, ಈ ತರದೆಲ್ಲ ಕೆಲಸ ಕಾರ್ಯಗಳು ಮುಗಿಸಿ ಆಸ್ಪತ್ರೆಗೆ ಹೊರಟ. ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು. ನೋಡಿ, ಒಬ್ಬ ಡಾಕ್ಟ್ರು ಪೇಷಂಟ್ ಅನ್ನ ಕಾಯ್ತಾ ಇರುವಂತಹ ರೀತಿ ಇದು. ಬಸಲಿಂಗನಲ್ಲಿ ಅವರಿಗೆ ವಿಶೇಷ ಆಸಕ್ತಿ, ಪ್ರೀತಿ ಮೂಡಿದ್ದವು. ಅವನ ಹೊಲ, ಎತ್ತು, ಮಗು ಕೂಡ ಅವರಲ್ಲಿ ನಿಂತಿದ್ದವು. ಅವರಿಗೂ ಕೂಡ ಈ ಬಸಯ್ಯ ಎಲ್ಲ ಹೇಳಿದ್ದ, ನನಗೆ ಎತ್ತುಗಳು ಈ ತರ ಸಮಸ್ಯೆ ಆಗಿದೆ, ಮಗುಗೆ ಜ್ವರ ಇದೆ, ಇದೆಲ್ಲ ಎಲ್ಲ ತನ್ನ ಚರಿತ್ರೆಯಲ್ಲಿ ಹೇಳ್ಕೊಂಡಿದ್ನಲ್ಲ. ಆಗ ಇವರಿಗೆ ಸ್ವಲ್ಪ ಇನ್ನೂ ಅವನ ಮೇಲೆ ಒಂದು ರೀತಿಯ ವಿಶ್ವಾಸ ಮೂಡ್ತಾ ಹೋಯಿತು. ಅನುಭವಿ ವೈದ್ಯರಾದ, ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಕಣ್ಣ ಆಪರೇಷನ್ ಕೂಡ ಆಗೋಯಿತು. ಅವನ ಕೈ ಹಿಡಿದುಕೊಂಡು ಹೇಳಿದರು, ಡಾಕ್ಟರ್ ಹೇಳಿದ್ರು, ನೋಡು, ಇದು ಬಹಳ ಸೂಕ್ಷ್ಮವಾದಂತ, ವೆರಿ ಸೆನ್ಸಿಟಿವ್ ಇದು ಆಪರೇಷನ್ ಆಗಿದೆ. ಏನು ಅಂದ್ರೆ ಇದಕ್ಕೆ ನೀರು ಮಾತ್ರ ಬೀಳಬಾರ್ದು. ಅವ್ರು ಹೇಳ್ತಾರೆ, ನೋಡು, ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ ಇದು. ಶಸ್ತ್ರಚಿಕಿತ್ಸೆ ಮೀನ್ಸ್ ಆಪರೇಷನ್. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ಸೋಂಕಿಸೋದು ಅಂತಂದ್ರೆ ಮುಟ್ಸೋದು ಅಂತ ಅರ್ಥ. ಅದಕ್ಕೆ ತಾಗಬಾರ್ದು ಅಂತ. ನೀರನ್ನು ಸೋಂಕಿಸಬಾರ್ದು ಅಂದ್ರೆ ನೀರದಕ್ಕೆ ತಾಗಬಾರ್ದು ಅಂತ ಅರ್ಥ. ಇದನ್ನು ಅಂಡರ್ಲೈನ್ ಮಾಡ್ಕೋ. ನೀರು ಬಿದ್ದರೆ
ಸಂದರ್ಭ ಎರಡಿದು. ಇದು ತಿಮ್ಮಪ್ಪನೇ ಬಸಲಿಂಗನಿಗೆ ಹೇಳಿದ್ದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಸೊ ಇದನ್ನ ಯಾರು ಹೇಳಿದ್ರು? ತಿಮ್ಮಪ್ಪ ಅಗೈನ್ ಬಸಲಿಂಗನಿಗೆ ಹೇಳಿದ ಮಾತಿದು. ಸಂದರ್ಭ ಎರಡು. ಇದು ಸಂದರ್ಭ ಎರಡಿದು. ಗೊತ್ತಾಯ್ತಲ್ಲ? ನೀರು ಬಿದ್ದರೆ ನೋಡು, ಶಸ್ತ್ರಚಿಕಿತ್ಸೆ ಆರಾಮಾಗಿದೆ, ಆದ್ರೆ ಅದರ ನಿಗಾ ನೀನು ವಹಿಸ್ಬೇಕಾಗುತ್ತೆ. ಕಣ್ಣಿನ ನಿಗಾ ಇಷ್ಟೇ ಮಾಡೋದು, ಇನ್ನೇನು ಇಲ್ಲ. 2 ವಾರ ನೀನು ಸ್ನಾನ ಮಾಡಬಾರ್ದು. ನೀರು ಅದಕ್ಕೆ ಅಂದ್ರೆ ಸ್ನಾನ ಮಾಡಬಾರ್ದು ಅಂದ್ರೆ ತಲೆಗೆ ನೀರು ಹಾಕ್ಬಾರ್ದು ಅಷ್ಟೇ ಅಂತ ಅರ್ಥ. ಇನ್ನೆಲ್ಲ ನೀನು ನೀರನ್ನು ಮುಟ್ಸ್ಬೋದು, ಆದ್ರೆ ತಲೆಗೆ ಮಾತ್ರ ತಾಕಿಸ್ಬಾರ್ದು ಅಂತ ಅವ್ರು ಹೇಳ್ತಾರೆ. ಬಸಲಿಂಗನಲ್ಲೂ ತಿಮ್ಮಪ್ಪರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಮನುಷ್ಯ ಜಾತಿಯಲ್ಲ, ಒಬ್ಬರಿಂದ ಒಬ್ಬರಿಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಸೊ ಅದರಿಂದ ಯಾವುದು ಕೂಡ ಉಳ್ಕೊಳ್ಳೋದಿಲ್ಲ, ಪ್ರೀತಿ ವಿಶ್ವಾಸ ಬಂದೇ ಬರುತ್ತೆ. ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡ ರಾದ್ದಾಂತವನ್ನೇ ಎಬ್ಬಿಸಿ ಬಿಟ್ಟಳು. ಸಿದ್ಲಿಂಗಿ ಮನೆಗೆ ಹೋದ ತಕ್ಷಣ ಒಂದು ದೊಡ್ಡ ರಗಳೆಯನ್ನೇ ಮಾಡಿಬಿಟ್ಲು. ರಾದ್ದಾಂತ, ಜಗಳ, ಒಂದು ರಾದ್ದಾಂತವನ್ನೇ ಮಾಡಿಬಿಟ್ಲು. ಯಾಕಂತಂದ್ರೆ ಅವಳಿಗೆ ತಿಮ್ಮಪ್ಪ ಡಾಕ್ಟರ್ ಹತ್ರ ಹೋಗಿ ಆಪರೇಷನ್ ಮಾಡಿಸ್ಕೊಂಡಿದ್ದು ಆಗಲಿಲ್ಲ. ಆಕೆಗೆ ಅದು ಹೇಗೋ ತಿಮ್ಮಪ್ಪ ಹೊಲೆಯರೆಂಬುದು ಗೊತ್ತಾಗಿತ್ತು. ಹೊಲೆಯರೆಂಬುದು ಅಂದ್ರೆ ಅದೊಂದು ವರ್ಗದವರು, ಜಾತಿಯವರು, ಅತ್ಯಂತ ಕೆಳವರ್ಗದವರು ಅಂತ ಗುರುತಿಸಿಕೊಂಡಂತವರನ್ನ ಆ ರೀತಿಯಲ್ಲಿ ಕರೀತಾ ಇದ್ರು. ಆದ್ರೆ ಈಗ ನಾವು ಅದನ್ನ ಹೇಳೋದು ಕಷ್ಟ ಆಗುತ್ತೆ. ಹೊಲೆಯರೆಂಬುದು ಗೊತ್ತಾಗಿತ್ತು. ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯಿತೆಂದು ಬೆರಗಾತ. ಅರೆ, ನಾನು ಹೇಳಲೇ ಇಲ್ವಲ್ಲ ಅವರು ಇಂಥ ಒಂದು ವರ್ಗದವರು, ಜಾತಿಯವರು ಅಂತ. ಅದು ಹೇಗೆ ನನ್ನ ಹೆಂಡತಿಗೆ ಗೊತ್ತಾಯ್ತು ಸಿದ್ಲಿಂಗಿಗೆ ಅಂತ ಬೆರಗಾದ, ಆಶ್ಚರ್ಯಚಕಿತನಾದ. ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಹೊಯ್ದಂತೆ ಕಾಣಿಸಿಕೊಳ್ಳತೊಡಗಿತ್ತು. ಅವನಿಗೆ ಬೇರೆ ಎರಕದಲ್ಲಿ ಹೊಯ್ದಂತೆ ಕಾಣಿಸಿಕೊಳ್ಳತೊಡಗಿತ್ತು. ಎರಕ ಹೊಯ್ಯೋದು ಅಂದ್ರೆ ಅರ್ಥ, ಈ ಬಂಗಾರಕ್ಕೆ ಇದಕ್ಕೆಲ್ಲ ನೀರನ್ನ ಬಿಟ್ಬಿಟ್ಟು ಹಾಕ್ತಾರೆ, ಅದ್ರ ಮೇಲೆಲ್ಲ ಪಾಲಿಶ್, ಅದಕ್ಕೆಲ್ಲ ಎರಕದ ನೀರು ಅಂತ ಕರೀತಾರೆ. ಆತರ ಎರಕ ಹೊಯ್ದಂತೆ ಅಷ್ಟು ಚೆನ್ನಾಗಿತ್ತು ಅವ್ರ ಸಂಬಂಧ. ಆದರೆ ಇವಳು ಯಾವಾಗ ಅಲ್ಲಿ ಮಧ್ಯ ಪ್ರವೇಶ ಮಾಡಿದ್ಲು, ಯಾವುದೋ ಇನ್ನೊಂದು ಬೇರೆ ಎರಕ ಹೊಯ್ದಂತೆ ಅನ್ನಿಸ್ತಾ ಇತ್ತು. ಬೇರೆಯ ಎರಕ ಹೊಯ್ದಂತೆ ಆಯ್ತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನ್ನಿಸಿತು. ಈ ಬಸಲಿಂಗನಿಗೂ ಅನ್ನಿಸ್ಬಿಡ್ತು ಒಂದ್ಸರಿ, ಅಯ್ಯೋ ಅವರು ನನ್ನನ್ನು ಮುಟ್ಟೋದಕ್ಕಿಂತ ಮೊದಲು ಒಂದ್ಸರಿ ಜಾತಿ ಹೇಳ್ಬೋದಾಗಿತ್ತಲ್ಲ ಅಂತ. ಆದರೆ ಅಂತ ಯೋಚನೆ ಕೆಟ್ಟದ್ದೆಂದು ಬೈದುಕೊಂಡ. ಅವನೇ ಮತ್ತೆ ಮನಸ್ಸಲ್ಲಿ ಬೈಕೊಂಡ, ಇದನ್ನೆಲ್ಲ ನಾವು ನಿರೀಕ್ಷೆ ಮಾಡಕ್ಕಾಗುತ್ತಾ? ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಬಸಲಿಂಗನಿಗೆ ಅನಿಸಿತು. ಆಳ್ತನ ಅಂತಂದ್ರೆ ತನ್ನ ಪರ್ಸನಾಲಿಟಿ, ತನ್ನ ವ್ಯಕ್ತಿತ್ವ, ಆಳ್ತನ, ವ್ಯಕ್ತಿತ್ವ, ಪರ್ಸನಾಲಿಟಿ. ಆ ಪರ್ಸನಾಲಿಟಿಯಲ್ಲಿ ಏನೋ ಕಡಿಮೆ ಆದಂತೆ ಅವನಿಗೆ ಅನ್ನಿಸ್ತು. ಅಂದ್ರೆ ಅರ್ಥ, ಈ ತನ್ನಲ್ಲೇ ಏನೋ ಒಂದು, ಅಯ್ಯೋ ನಾನು ಹೀಗೆ ಹೋಗಿ ಅದು ಯಾರೋ ಮನೆಯವರ ಹತ್ರ ನಾನು ಮುಟ್ಟಿಸ್ಕೊಂಡು ಬಂದ್ಬಿಟ್ನಲ್ಲ ಅಂತ ಅವನಿಗೆ ಅನಿಸ್ತಾ ಇತ್ತು. ಇದರಿಂದ ನೊಂದುಕೊಂಡ, ಬಹಳ ಬೇಜಾರಾಯ್ತು ಇವನಿಗೆ, ಬಹಳ ನೋವಾಯ್ತು. ಈ ವಿಷಯವನ್ನು ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ. ಆಮೇಲೆ ಇದನ್ನು ಯಾರಿಗೂ ಹೇಳ್ಬಾರ್ದು ಅಂತ ಅವನು ನಿರ್ಧಾರ ಮಾಡ್ತಾನೆ. ಸಿದ್ಲಿಂಗಿ ಕೂಡ ಇದನ್ನು ಒಪ್ಪಿದಳು. ಆಯ್ತು, ಸಿದ್ಲಿಂಗಿ ಕೂಡ ಒಪ್ಕೊಂಡ್ಲು. ಯಾರಿಗೂ ಹೇಳ್ಬೇಡ ಮರೆಯ, ಹೇಳಿದ್ರೆ ಮರ್ಯಾದೆ ಹೋಗ್ಬಿಡುತ್ತೆ ನಮ್ಮದು ಅಂತ. ಆದ್ರೆ ಈ ಸಿದ್ಲಿಂಗಿಗೆ ಇನ್ನೊಂದು ಕಾಡುತ್ತಾ ಇತ್ತು ಅವಳಿಗೆ. ಇದೊಂದು, ಅದಕ್ಕೆ ಸಂಪ್ರದಾಯವಾದಿ ಅಂತ ಹೇಳ್ತಾ ಇರುವಂಥದ್ದು. ಈ ರೀತಿಯ ಸಂಪ್ರದಾಯವಾದಿಗಳು ತಮ್ಮ ಆರೋಗ್ಯವನ್ನ ಹೇಗೆ ಹಾಳು ಮಾಡ್ಕೊಳ್ತಾರೆ ಮತ್ತು ತಮ್ಮ ಜೀವನವನ್ನು ಹೇಗೆ ಎಲ್ಲ ಹಾಳು ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಅಷ್ಟೇ. ಏನೂ ಆಗ್ತಿರ್ಲಿಲ್ಲ. ಆದ್ರೆ ಅವಳೇನ್ ಮಾಡ್ತಾಳೆ, ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕು. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತ್ತು. ಈಗ ಇವಳು ಏನ್ ಹೇಳ್ಬಿಡ್ತಾಳೆ ಅಂತಂದ್ರೆ, ಸೂತಕ ಆಗಿಬಿಟ್ಟಿದೆ,
ಮುಟ್ಟಿಸ್ಕೊಂಡು ಬಂದ್ಬಿಟ್ಟಿದೀಯಾ, ಈಗ ನೀನು ಏನ್ ಮಾಡ್ಬೇಕು, ತಲೆ ತೊಳ್ಕೋಬೇಕು, ಅದಕ್ಕೆ ಮೈ ತೊಳ್ಕೋಬೇಕು. ಇದು ಯಾವ ತರದ ನ್ಯಾಯ? ಡಾಕ್ಟರ್ ಹೇಳಿದಂತೆ ನಾವು ಕೇಳದೆ ಇದ್ರೆ, ಅಥವಾ ಡಾಕ್ಟರ್ ಮಾತುಗಳನ್ನ ಕೇಳದೆ ಇದ್ರೆ, ಇದು ನಮ್ಮ ಆರೋಗ್ಯವೇ ಹಾಳಾಗುತ್ತೆ ಅನ್ನೋದು ನಮಗೆ ಎಚ್ಚರಿಕೆ ಬೇಕಲ್ಲ. ಸೊ ಅದಕ್ಕೋಸ್ಕರವಾಗಿ ಸೂತಕ ಬಂದ್ಬಿಟ್ಟಿದೆ ಮುಟ್ಟಿದ್ದಕ್ಕೆ. ಸೂತಕ ಅಂದ್ರೆ ಗೊತ್ತಾಗುತ್ತಲ್ಲ, ನಮ್ಮ ಕಡೆ ನಿಮ್ ಕಡೆಗೆಲ್ಲ ಸಾಮಾನ್ಯವಾಗಿ ಅದೊಂದು ಪದ ಇದೆ, 3 ದಿವಸ ಸೂತಕ, 5 ದಿವಸ ಸೂತಕ, 7 ದಿವಸ ಸೂತಕ, ಹೀಗೆಲ್ಲ ಹೇಳ್ತೀವಿ. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತ್ತು. ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸಿದರು. ಡಾಕ್ಟರ್ ಹೇಳಿದ್ರು, ತಲೆ ತೊಳ್ಕೋಬೇಡ, 2 ವಾರ ಬಿಟ್ಬಿಡು ಅಂತ. ಈಗ ಸಿದ್ಲಿಗೆ ಏನ್ ಮಾಡ್ಬಿಟ್ಲು, ಸೂತಕ ತೊಳಿಬೇಕಲ್ಲ, ತಲೆ ನೀರ್ ಹಾಕಿದ್ಲು. ವೈಜ್ಞಾನಿಕವಾದಂತ ವಿಜ್ಞಾನದ ಸೈನ್ಸ್ನ ಸತ್ಯಗಳು ಗೊತ್ತಿಲ್ಲದಿದ್ದರೆ, ಮೂಢನಂಬಿಕೆಗಳೇ ತಲೆಯಲ್ಲಿ ಆವರಿಸಿರುವಂತ ಸಂದರ್ಭಗಳಲ್ಲಿ ಇದೆಲ್ಲವೂ ಕೂಡ ನಮಗೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆಗಳು. ಸರಿ ಆಯ್ತು, ಮನಸ್ಸು ಹಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು ದಿನ ನೋವಿನಿಂದ ಮುಕ್ತವಾಗಿದ್ದು 3ನೇ ದಿನದಿಂದ ತುಡಿಯತೊಡಗಿತು. ಈಗ ಅವನಿಗೆ ಏನಾಗಿತ್ತು ಅಂದ್ರೆ, 1-2 ದಿನ ಅವನು ಆಪರೇಷನ್ ಆದ್ಮೇಲೆ ಚೆನ್ನಾಗಾಗಿತ್ತು, ಅದು ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ. ಯಾವಾಗ ನೀರನ್ನ ಹೊಯ್ದು, ಬಿಸಿ ಬಿಸಿ ನೀರು ಹೊಯ್ದ್ಬಿಟ್ಟು ತಲೆಗೆ ಮುಟ್ಟಿಸಿದ್ರೋ, ಮತ್ತೆ 3ನೇ ದಿನದಿಂದ ತುಡಿಯತೊಡಗಿತು. ಹಾಗೆ ಒಂದ್ ರೀತಿ ಒಳಗೊಳಗೆ ಅದು ನೋವು ಸ್ಟಾರ್ಟ್ ಆಯ್ತಾ? ನೋವು ನೋವು ಸ್ಟಾರ್ಟ್ ಆಯ್ತಾ? ನೋವು ಅನ್ನೋದಕ್ಕಿಂತ ಒಂದ್ ರೀತಿ ಏನ್ ಹೇಳ್ತೀವಿ ಅದಕ್ಕೆ, ಸೆನ್ಸೇಷನ್. ಒಂಥರ ಕಡಿತದ ರೀತಿ ಆಗುತ್ತಲ್ಲ, ತುರಿಕೆ ತರ ಒಳಗೆ ಅವನಿಗೆ ಏನೋ ಶುರುವಾಯ್ತು. ನೋವು ಕೂಡ ಶುರುವಾಯ್ತು. ಈಗ ಬಸಲಿಂಗ ಇಕ್ಕಟ್ಟಿಗೆ, ಪಶ್ಚಾತ್ತಾಪಕ್ಕೆ ಸಿಕ್ಕಿ ಹಾಕಿಕೊಂಡ. ಇವನ ಪ್ರಾಬ್ಲಮ್ಸ್ ಅನ್ನ ಇವನೇ ಮಾಡ್ಕೊಂಡ. ಸುಳ್ಳು ಹೇಳಲಾರದ ಬಸಲಿಂಗ 1 ವಾರದೊಳಗೆ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳಿಗೆ ತನ್ನ ಕಣ್ಣು ತೋರತೊಡಗಿದ. ಇವನು ಇನ್ನೊಂದು ತಪ್ಪು ಮಾಡಿದ್ದೇನು ಅಂದ್ರೆ, ಈ ಜನರಲ್ಲಿ ಕೆಲವರಲ್ಲಿ ಇರ್ತದೆ, ಒಬ್ರು ಡಾಕ್ಟರ್ ಹತ್ರ ತೋರಿಸಿದ್ರೆ ಸಮಾಧಾನ ಆಗಲ್ಲ, ಇನ್ನೊಬ್ರ ಹತ್ರ ತೋರ್ಸೋದು, ಅವ ಏನೋ ಹೇಳ್ದ, ಮತ್ತೊಬ್ರ ಹತ್ರ ತೋರ್ಸೋದು, ಅವ ಏನೋ ಹೇಳ್ದ, ಇನ್ನೊಬ್ರ ಹತ್ರ ತೋರ್ಸೋದು. ಆ ತರ ಒಬ್ಬೊಬ್ರು ಮನಸ್ಸಲ್ಲಿ ಸ್ವಭಾವಗಳು ಇರುತ್ತೆ. ಆದ್ರೆ ಇವನು ಏನು ಅಂದ್ರೆ, ಇವನು ತಿಮ್ಮಪ್ಪನ್ ಬಿಟ್ಬಿಟ್ಟ, ಬೇರೆ ಎಲ್ಲ. ಈ ತಿಮ್ಮಪ್ಪನ ಯಾಕೆ ಬಿಟ್ಟ ಅಂತಂದ್ರೆ, ಅವನು ಜಾತಿಯಲ್ಲಿ ಅತ್ಯಂತ ಕೆಳವರ್ಗದವನಲ್ಲ, ಹಾಗಾಗಿ ಬೇರೆ ಡಾಕ್ಟರ್ ಹತ್ರ ತೋರ್ಸಕ್ ಶುರು ಮಾಡ್ದ. ಸರಿ, ಆದದ್ದು ಹೇಳಿದ, ಹಿಂಗೆಲ್ಲ ಆಗೋಯ್ತು ಅಂತ ಹೇಳ್ದ. ಅವರು ನೀಡಿದ ಸಲಹೆ ಔಷಧಿ ಸರಿ ಹೋಗಲೇ ಇಲ್ಲ. ಬಟ್ ಆ ಟ್ರೀಟ್ಮೆಂಟ್ ಯಾವುದು ಇದಕ್ಕೆ ಅಲ್ಲಿ ಬರಲಿಲ್ಲ. ಎಲ್ಲ ಟ್ರೀಟ್ಮೆಂಟ್ಗಳು ಕೂಡ ಅವನಿಗೆ ಸರಿ ಆಗಲಿಲ್ಲ. ಸೊ ಹಾಗಾಗಿ ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬಳಿಗೇ ಹೋದ. ಮತ್ತೆ ತಿಮ್ಮಪ್ಪನವರ ಹತ್ರಕ್ಕೆ ಹೋದ. ಆಗ ಅವರು ಅವನನ್ನು ಪ್ರೀತಿಯಿಂದಲೇ ಪ್ರಶ್ನೆ ಕೇಳಿದರು. ಬಸಲಿಂಗ ಉತ್ತರಿಸಿದ, ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ, ನಾನು ನನ್ನ ತಲೆಗೆ ನೀರನ್ನು ತಾಗಿಸಲೇ ಇಲ್ಲ, ಸೋಂಕಿಸಲೇ ಇಲ್ಲ, ಮುಟ್ಟಿಸಲೇ ಇಲ್ಲ ಎಂದು ಸುಳ್ಳು ಹೇಳಿದ. ಹೋಗ್ಲಿ, ಅಲ್ಲಿ ಹೋದ್ಮೇಲಾದ್ರೂ ಸತ್ಯ ಹೇಳ್ಬೇಕಾಗಿತ್ತಲ್ಲ. ಅವನು ಸತ್ಯನೇ ಹೇಳಲಿಲ್ಲ. ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಹೋದವರು ಯಾರಾದ್ರೂ ಸುಳ್ಳು ಹೇಳಿದರೆ ಅದಕ್ಕೆ ಅವರೇ ಪಶ್ಚಾತ್ತಾಪ ಪಡ್ಬೇಕಷ್ಟೆ. ಸತ್ಯ ಏನು ಅಂತ ಹೇಳ್ಬಿಡ್ಬೇಕು. ಆ ಕಾರಣಕ್ಕಾಗಿ ಸತ್ಯವೇ ಅಲ್ಲಿ ನಿಜಕ್ಕೂ ಸತ್ವ ಆಗೋದು. ಸುಳ್ಳು ಹೇಳಿದ್ರೆ ಡಾಕ್ಟರ್ಗೆ ಏನ್ ಗೊತ್ತಾಗುತ್ತೆ? ಅವರು ಸುಳ್ಳು ಹೇಳಿದ್ನಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ಕೊಂಡು ಹೋಗ್ತಾ ಇರ್ತಾರೆ, ಸತ್ಯ ಬಿಟ್ಟು ಮರೆಮಾಚಿ ಹೋಗುತ್ತೆ. ಅದಾಗಬಾರ್ದು. ನಮ್ಗೆ ಇದಾಗ್ತಾ ಇದೆ ಅಷ್ಟೇ. ಕೆಲವರು ಹಂಗೆ ಹೋದಾಗೆಲ್ಲ ಅದು ಹೊಟ್ಟೆ ನೋವು ಬಂದರೂ ಕೂಡ ಬೇದಿ ಅನ್ನೋದು ಇಲ್ಲ, ಯಾವುದಕ್ಕೂ ಒಂದು ಮಾತ್ರೆ ಕೊಟ್ಬಿಡೋದ್ರೆ ಗೋವಿಂದ ಕೊನೆಗೆ ಅಷ್ಟೇ. ಆ ಥರ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ತನ್ನ ಸುಳ್ಳು ಡಾಕ್ಟರಿಗೆ ಗೊತ್ತಾಗಿರುವುದನ್ನು ಕಂಡ ಬಸಲಿಂಗ ಇನ್ನೂ ತಬ್ಬಿಬ್ಬಾದ. ಮತ್ತೆ ಅವನಿಗೆ ಗಾಬರಿ ಆಯ್ತು. ತಬ್ಬಿಬ್ಬಾಗೋದು ಅಂದ್ರೆ ಗಾಬರಿ, ಏನೋ ಒಂಥರ ಅವನಿಗೆ ಗಾಬರಿ ಆಗೋಕ್ಕೆ ಶುರುವಾಯ್ತು. ಸರಿ ಆಯ್ತು,
ಆಗ ಡಾಕ್ಟರ್ ಹೇಳ್ತಾರೆ, ಇದನ್ನು ಅಂಡರ್ಲೈನ್ ಮಾಡ್ಕೊ. ಮತ್ತೆ ಇದು ತಿಮ್ಮಪ್ಪ ಬಸಲಿಂಗನಿಗೆ ಹೇಳಿದ ಸಂದರ್ಭದಲ್ಲಿ, ಬಸಲಿಂಗಪ್ಪ ಓಕೆ. ನೀನು ಹಾ. ತುಂಬಾ ಒಳ್ಳೆಯವನು. ಡಾಕ್ಟರ್ ಹೇಳಿದ್ರು. ಮತ್ತೆ ಬಸಲಿಂಗಪ್ಪ ಅವನು ಏನೇ ತನ್ನ ಮನಸ್ಸಿನಲ್ಲಿ ಮಾಡಿರುವಂತ ನಿರ್ಧಾರಗಳಿಗೂ ಡಾಕ್ಟರ್ ಯಾವತ್ತೂ ಎಲ್ಲೂ ಕೂಡ ನೀನು ಇಲ್ಲ, ನಿನ್ ಜೀವನನೇ ಮುಗಿದೋಯ್ತು, ನಿಂದು ಅದಾಗೋಯ್ತು ಇದಾಗೋಯ್ತು ಅಂತ ಹೇಳಲಿಲ್ಲ. ನೀನು ತುಂಬಾ ಒಳ್ಳೆಯವನು, ಆದದ್ದು ಆದ ಹಾಗೆ ಹೇಳು ಎಂದು ತಿಮ್ಮಪ್ಪ ತಣ್ಣಗೆ ಹೇಳಿದರು. ನೋಡಪ್ಪ, ಡಾಕ್ಟ್ರಿಗೆ ಗೊತ್ತಾಯ್ತಿದ್ದು ಇವ್ರೇನೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅದು ಗೊತ್ತಾಗುತ್ತೆ. ಅದು ಯಾರು ಒಂದ್ಸರಿ ಟ್ರೀಟ್ಮೆಂಟ್ ತಗೊಂಡು ಮತ್ತೊಂದ್ಸರಿ ಹೋಗೋರಿಗೆ ಸರಿಯಾಗಿ ಅವ್ರ ಟ್ರೀಟ್ಮೆಂಟಿನ ಎಚ್ಚರಿಕೆ ವಹಿಸ್ತಾ ಇದ್ರೆ, ಅದು ಗುಣ ಆಗದೆ ಇದ್ರೆ ಗೊತ್ತಾಗೇ ಆಗುತ್ತದೆ. ಹಾಗಾಗಿ ಬಸಲಿಂಗ ಜಡಗೊಳ್ಳತೊಡಗಿದ್ದ. ಜಡ ಅಂದ್ರೆ ಒಂಥರ ಅವನು ಚಲನೆ ಇಲ್ಲದ್ದು, ಒಂಥರ ನಿಶ್ಚಲ, ಅವನಿಗೇನು ಮಾತಾಡಬೇಕು ಅಂತ ಗೊತ್ತಾಗ್ಲೇ ಇಲ್ಲ ಆ ಥರ. ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದ್ದನ್ನೆಲ್ಲ ಹೇಳಿದ. ಯಾಂತ್ರಿಕ ಅಂತಂದ್ರೆ ಲೈಕ್ ಅದು ಅವನು ಏನು ಅಂದ್ಕೊಂಡಿದ್ದ ಕೃತಿಕವಾಗಿರುವಂಥದ್ದು ಅದೆಲ್ಲವನ್ನ ಅಂತ ಹೇಳೋದಕ್ಕೆ ಶುರು ಮಾಡ್ದ. ಅಂದ್ರೆ ಒಂದು ರೀತಿ ಮಿಷಿನ್ ಯಾಂತ್ರಿಕ ಅಂತ ಹೇಳ್ತೀವಿ, ಹಂಗೆಲ್ಲ ಹೇಳಕ್ ಶುರು ಮಾಡ್ದ. ತನ್ನ ಎದೆಯ ಭಾರ ಇಳಿದಂತೆ ಸುಮ್ಮನೆ ಮೌನವಾಗಿ ಕೂತ. ಎಲ್ಲ ಹೇಳ್ಕೊಂಡು ಅವನು ಸುಮ್ಮನೆ ಕೂತ್ಕೊಂಡ. ಹೆಂಗಾದ್ರೂ ಮಾಡಿ ನನಗೆ ಇನ್ನೊಂದ್ಸಲ ಆಪರೇಷನ್ ಮಾಡಿಬಿಟ್ರಿ, ನಿಮ್ಮ ಮಾತು ಮೀರೋಲ್ಲ ಅಂತ. ಡಾಕ್ಟ್ರೆ, ಕಣ್ಣು ನೋವು ಜಾಸ್ತಿ ಆಗ್ತಾಯಿದೆ, ಹೇಗಾದ್ರೂ ಮಾಡಿ ನನಗೆ ನೀವು ಮತ್ತೊಂದ್ಸರಿ ಆಪರೇಷನ್ ಮಾಡಿಬಿಟ್ರಿ ಅಂತ ಹೇಳ್ದ. ನಿಮ್ಮ ಮಾತು ನೀವೇನು ಹೇಳ್ತಿರೋ ಅದೇ ಥರ ನಡ್ಕೊಳ್ತೀನಿ ಅಂತ ತಿಮ್ಮಪ್ಪ ಕತ್ತು ಅಲ್ಲ ಆಡಿಸಿದರು. ಈಗ ತಿಮ್ಮಪ್ಪ ಹೇಳಿದರು, ಆಗದಿಲ್ಲ, ನೋನು, ಇನ್ನೊಂದು ಆಪರೇಷನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿದರು. ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೆ ಹಚ್ಚಿಕೋ ಎಂದು ಹೇಳಿದರು. ನೋಡಪ್ಪ, ಇನ್ನೊಂದು ಆಪರೇಷನ್ ಮಾಡೋಕ್ಕಾಗಲ್ಲ, ಆದರೆ ಈಗೇನು ಆಗಿದೆ ಅದಕ್ಕೆ ಔಷಧಿ ಕೊಡ್ತೀನಿ, ಹಚ್ಕೋ ಅಂತ ಹೇಳಿದ್ರು. ಅದೇಕೋ ಬಸಲಿಂಗನಿಗೆ ಸಿಟ್ಟು ಬಂದಿತ್ತು. ಇವನು ಮಾಡಿಕೊಂಡಂತಹ ಮಿಸ್ಟೇಕ್, ಆದರೆ ಇವನೇ ಮಾಡಿಕೊಂಡಂತಹ ಮಿಸ್ಟೇಕ್ಗಳಿಗೆ ಇವನಿಗೆ ಸಿಟ್ಟು ಬಂತು ಬಸಲಿಂಗನ ಮೇಲೆ, ಇದು ತಿಮ್ಮಪ್ಪ ಅವ್ರ ಮೇಲೆ. ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನ್ನಿಸಿ